ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನು ಇವತ್ತು ಬೆಳಗ್ಗೆ 6:30 ಆಗಿತ್ತು. ಆವಾಗಿಂದನೇ ಲಾಗ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಯಾಕಂದರೆ ನಾವು ಇವತ್ತು ಒಂದು ಟ್ರಿಪ್ ಹೋಗ್ತಾ ಇದ್ದೀವಿ. ಒಂದು 6 ಡೇಸ್ ಲಾಂಗ್ ಟ್ರಿಪ್ ಆಯ್ತಿದ್ದು. ಶಮಿತ್ಗೆ ಲಾಂಗ್ ವೆಕೇಷನ್ಸ್ ಇದೆ. ಸೊ ಹಾಗಾಗಿ ನಾವು ಎಲ್ಲರೂ ಕೂಡ ಒಂದು ಟ್ರಿಪ್ ಹೋಗಿ ಬರೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ನನ್ನ ಮಗಳು ತುಂಬ ಗೋವಿಂದ ಗೋವಿಂದ ಅಂತ ಹೇಳ್ತಿದ್ಲು, ಏನಕ್ಕೆ ಗೊತ್ತಿಲ್ಲ, ಬಟ್ ಜಾಸ್ತಿ ಹೇಳ್ತಾ ಇದ್ಲು. ಸೊ ಹಾಗಾಗಿ ತಿರುಪತಿಗೆ ಹೋಗಿ ಬಂದ್ರಾಯಿತು ಅಂತ ಎಲ್ಲರೂ ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ಹೋಟೆಲ್ ಮುಂದೆ ನಿಲ್ಲಿಸಿದ್ವಿ. ಇಲ್ಲಿ ಎಷ್ಟೊಂದು ಫ್ರ್ಯಾಗ್ರೆನ್ಸ್ ಇದೆ ನೋಡಿ. ಇದೆಲ್ಲ ಬಾತ್ರೂಮ್ ರಿಫ್ರೆಶ್ನರ್ಸ್ ಎಲ್ಲ ವುಡನಲ್ಲಿ ಇತ್ತು, ಚೆನ್ನಾಗಿತ್ತು. ನಾವು ಒಂದೆರಡು ತೊಗೊಂಡ್ವಿ ಮನೆಗೆ ಅಂತ. ಇದು ಹೋಟೆಲ್ಗೆ ಹೋಗಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಮುಂದೆ ಗೊರವನಹಳ್ಳಿಗೆ ಹೋಗೋದಿತ್ತು. ನಾವು ಗೊರವನಹಳ್ಳಿ ಲಕ್ಷ್ಮಿ ಇದೆ, ಅದು ನಾವು ಪೂಜೆ ಮಾಡ್ತೀವಿ ಮನೇಲಿ. ಸೊ ಅಲ್ಲಿಗೆಲ್ಲ ಹೋಗೋದಿತ್ತು. ನನ್ನ ಮಗನಿಗೆ ಸಖತ್ ಚಳಿ ಆಗ್ತಿದೆ ನೋಡಿ. ಪಾಪ ಬೆಳಗ್ಗೆ ಬೇಗ ಎದ್ದಿದ್ವು ಇವೆಲ್ಲ. ಸೊ ಬ್ರೇಕ್ಫಾಸ್ಟ್ ಮಾಡ್ಕೊಂಡ್ವಿ. ಗೊರವನಹಳ್ಳಿ ಲಕ್ಷ್ಮಿ ಅನ್ನಲ್ವ, ಅಲ್ಲಿ ನಾವು ಅಕ್ಕಿ ಪೂಜೆ ಮಾಡ್ತೀವಿ. ಸೊ ಆ ಅಕ್ಕಿನ ಅಲ್ಲಿ ಕೊಟ್ಟು ಮುಂದೆ ತಿರುಪತಿಗೆ ಹೋಗೋ ಪ್ಲ್ಯಾನ್ ಇತ್ತು. ಸೊ ಹಾಗಾಗಿ ಮಿನಿಮಮ್ ಇದು 16 to 18 ಅವರ್ಸ್ ಜರ್ನಿ ಆಗುತ್ತೆ. ಸೊ ಹೋಗೋಣ ಅಂತ, ಸೊ ಹೋಗಿ ಬಂದರೆ ಆಯಿತು ಅಂತ ಪ್ಲ್ಯಾನ್ ಮಾಡಿದ್ವಿ. ನನ್ನ ಮಗಳಿಗೆ ತುಂಬ ಇಷ್ಟ ತಿರುಪತಿ ಅಂದರೆ. ಎಲ್ಲ ಲಗೇಜನ್ನು ಬೆಳಗ್ಗೆ ಪ್ಯಾಕ್ ಮಾಡ್ಕೊಂಡ್ವಿ, ಸ್ವಲ್ಪ ಅಡುಗೆನೂ ಮಾಡ್ಕೊಂಡ್ವಿ. ಬೇಕಾಗಿರೋ ಲಗೇಜಸ್ನ ಕೆಳಗಡೆ ಇಟ್ಕೊಂಡಿದ್ವಿ. ಸೊ ಇದೇ ರೀತಿ ಲಾಂಗ್ ಅವರ್ಸ್ ಇತ್ತಲ್ವ, ಮಕ್ಕಳಿಗೆಲ್ಲ ತಿಂಡಿ ಎಲ್ಲ ಬೇಕಾಗುತ್ತೆ. ಸೊ ಹಾಗಾಗಿ ಎಲ್ಲನೂ ನಮ್ಗೆ ಏನೇನು ಬೇಕಾಗಿರುತ್ತೆ ಎಲ್ಲ ಪ್ರಿಪ್ರೇಷನ್ನ ಹಿಂದಿನ ದಿನಾನೇ ಮಾಡಿಕೊಂಡು ಹೋಗ್ತಾಯಿದ್ವಿ. ಸೊ ಅದೇ ನೋಡಿ, ಕ್ಯಾರಿಯರ್ ಹಾಕಿ ಎಲ್ಲ ಲಗೇಜಸ್ನ ಮೇಲೆ ಕಟ್ಟಿಬಿಟ್ಟಿದ್ವಿ. ಸೀದಾ ತಿರುಪತಿಗೆ ಹೋಗಿ ಓಪನ್ ಮಾಡೋದಿತ್ತು. ಸೊ ಹಾಗಾಗಿ ಎಲ್ಲ ಗಟ್ಟಿಯಾಗಿ ಕಟ್ಟಿಬಿಟ್ಟಿದ್ರು. ಸೊ ಅದೇ ಇದೆ ನೋಡಿ, ಅದೇ ಪಿಲ್ಲೋ ಇಟ್ಕೊಂಡಿದ್ವಿ. ಮಕ್ಕಳಿಗೆ ಸಖತ್ ವಾಟ್ರ್ ಬಾಟ್ಲು, ಒಂದು ವಾಟ್ರ್ ಕ್ಯಾನ್ ಕೂಡ ತೊಗೊಂಡ್ಬಿಟ್ಟಿದ್ವಿ. ಯಾಕಂದರೆ ಬಾಯ್ಲ್ಡ್ ವಾಟ್ರ್ ಕುಡಿತಾರೆ ನನ್ನ ಮಕ್ಕಳು ಇಬ್ಬರು. ಸೊ ಹಾಗಾಗಿ ಅವ್ರಿಗೆಲ್ಲ ಇದು ನೀರು ತೊಗೊಂಡಿದ್ವಿ. ಸೊ ಇಲ್ಲೇ ಸ್ವಲ್ಪ ಫ್ರೆಶ್ ಆಗೋದಕ್ಕೆ ಅಂತಲೇ ಗಾಡಿ ನಿಲ್ಲಿಸಿದ್ರು. ಮಧ್ಯಾಹ್ನ ಆಗಿತ್ತು, ಊಟಕ್ಕಿಂತ ಮುಂಚೆ ಸ್ವಲ್ಪ ಫ್ರೆಶ್ ಆದ್ರೆ ಆಯಿತು ಅಂತ ವಾಶ್ರೂಮ್ ಎಲ್ಲ ನೋಡಿದರು. ಇಲ್ಲಿ ನೋಡಿ, ನನ್ನ ಮಕ್ಕಳು ಎಷ್ಟು ಕಾಡಿಸ್ತಾರೆ ಅಂದರೆ ಸಖತ್ ಕಾಡಿಸ್ತಾರೆ ಅವರು. ಎಲ್ಲಾದರೂ ಟ್ರಿಪ್ಪಿಗೆ ಹೋಗೋವಾಗ ಎಲ್ಲ ಹೊಂಟಿದ್ರೆ ಸಾಕು ಕಾಡಿಸೋದೆ. ಸೊ ಅಡುಗೆ ಕೂಡ ಮಾಡ್ಕೊಂಡಿದ್ವಿ, ಎಲ್ಲ ಮಧ್ಯಾಹ್ನ ಆಗಿತ್ತು, ಊಟ ಮಾಡ್ಕೊಂಡ್ವಿ. ನಾವು ಚಪಾತಿ ಪಲ್ಯ ಲೈಟಾಗೆ ತೊಗೊಂಡು ಬಂದಿದ್ವಿ ಊಟ. ಇದೇ ನೋಡಿ ಗೊರವನಹಳ್ಳಿ ಲಕ್ಷ್ಮಿ ಅಂತಂದು. ಎಷ್ಟು ಚೆನ್ನಾಗಿತ್ತು ಅಂದರೆ ಗುಡಿ ಹೊರಗಡೆಯಿಂದ ಸಿಂಪಲಾಗಿ ಕಾಣ್ಬೋದು, ಬಟ್ ಒಳಗಡೆ ಮಾತ್ರ ದೇವರ ಮೂರ್ತಿ ಇದೆ ಅಲ್ವಾ, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನಾನು ಆ ಥರದ ಮೂರ್ತಿನ ಎಲ್ಲೂ ನೋಡಿಲ್ಲ, ಅಷ್ಟು ಚೆನ್ನಾಗಿದೆ. ಇಲ್ಲಿ ತುಂಬ ಚೆನ್ನಾಗಿರುತ್ತೆ. ಇದು ಟ್ರೆಡಿಷನ್ ಎಲ್ಲ ಅಕ್ಕಿ ಪೂಜೆ ಮಾಡ್ತಾರೆ ಇಲ್ಲಿ. ಅದು ನಮ್ಮ ದೇವ್ರದ್ದು ನಾವು ಪ್ರತಿ ಸರ್ತಿ ಮಾಡ್ತೀವಿ. ಆ ಅಕ್ಕಿನ ವರ್ಷಕ್ಕೊಮ್ಮೆ ಇಲ್ಲಿ ತೊಗೊಂಡು ಬಂದುಬಿಟ್ಟು ಅಕ್ಕಿನ ದೇವರ ಅದು ಇಟ್ಟಿರ್ತಾರಲ್ಲಿ, ಅಕ್ಕಿ ಹಾಕೋದಕ್ಕಂತಲೇ ಒಂದು ಡ್ರಮ್ ಇಟ್ಟಿರ್ತಾರೆ, ಆ ಡ್ರಮ್ಗೆ ಹಾಕಿ ಹೋಗ್ತೀವಿ. ಸೊ ಇಲ್ಲಿಗೆ ಬರೋಷ್ಟರಲ್ಲಿ ನೈಟ್ ಆಗೋಯ್ತು. ಸೊ ಊಟಕ್ಕೆ ನಿಲ್ಲಿಸಿದ್ರು, ನಾವೆಲ್ಲ ನಿದ್ದೆ ಮಾಡಿದ್ವಿ ಗಾಡೀಲಿ. ಸೊ ಹಾಗಾಗಿ ಎಲ್ಲ ಹೆಂಗಾಗಿದ್ದೀವಿ ನೋಡಿ, ಒಂದು ಅರೌಂಡ್ 10:30 ಆಗಿದೆ ಟೈಮು. ಯಾವ ರೀತಿ ಆಗಿದ್ದೀವಿ, ಸಖತ್ ಅಂದರೆ ಸಖತ್ ಟಯರ್ಡ್ ಆಗೋಯ್ತು. ಇನ್ನೂ 4 ಅವರ್ಸ್ ಜರ್ನಿ ಇತ್ತು, ಹಾಗಾಗಿ ಸಾಕಾಗಿ ಹೋಗಿತ್ತು. ಸೊ ಇಲ್ಲಿ ಊಟ ಮಾಡಿಕೊಂಡು ಹೋಗೋ ಪ್ಲ್ಯಾನ್ ಆಯಿತು. ಸೊ ಊಟ ಎಲ್ಲ ಬೇಡ, ಸಖತ್ ಹೆವಿ ಆಗುತ್ತೆ ಇನ್ನೂ ಟ್ರಾವೆಲ್ಗೆಲ್ಲ ಅಂದ್ಕೊಂಡು, ಸೊ ಲೈಟಾಗಿ ದೋಸೆನ ಆರ್ಡ್ರ್ ಮಾಡ್ಕೊಂಡಿದ್ವಿ. ಹೇಗಿದ್ರು ಮುಳುಬಾಗ್ಲಲ್ವ, ಸೊ ಮುಳುಬಾಗ್ಲು ದೋಸೆನ ಆರ್ಡ್ರ್ ಮಾಡಿದ್ವಿ. ಇಲ್ಲಿ ಫೇಮಸ್ ದೋಸೆ ಇದು, 1 ಇಂಚು ಒಳಗಡೆ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ ದೋಸೆ, ಸಖತ್ ಕ್ರಿಸ್ಪಿ. ಸೊ ಅದನ್ನು ತಿಂದ್ಕೊಂಡು ಆಲ್ಮೋಸ್ಟ್ ನಾವು ರಾತ್ರಿ 1:00, 1:30 ಆಗಿತ್ತು ತಿರುಪತಿಗೆ ಬರೋಷ್ಟರಲ್ಲಿ. ಒಂದು ಹೋಮ್ ಸ್ಟೇನೇ ಮಾಡಿದ್ವಿ, ಮಕ್ಕಳು ಎಲ್ಲ ಇದ್ರಲ್ವ. ಸೊ ಏನಾದರೂ ಮಾಡಿ ಕೊಡೋಕ್ಕಾಗುತ್ತೆ ಅನ್ನೋ ಇಂಟೆನ್ಷನಿಂದ ಒಂದು ಹೋಮ್ ಸ್ಟೇನೇ ಮಾಡಿದ್ವಿ. ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು ರೂಮ್ ಕೂಡ. ಸೇಮ್ ಮನೆ ಫೀಲೇ ಆಯಿತು. ಮಕ್ಕಳು ಕೂಡ ಎಂಜಾಯ್ ಮಾಡಿದರು. ಸೊ ರಾತ್ರಿ 1:30 ಆಗಿದ್ದಕ್ಕೆ ನನಗೆ ಸಖತ್ ಟಯರ್ಡ್ ಆಗಿದ್ದಕ್ಕೆ ನಾನು ಯಾವುದನ್ನು ರೆಕಾರ್ಡ್ ಮಾಡಲಿಲ್ಲ. ಸೊ ಬೆಳಗ್ಗೆ ಎದ್ಮೇಲೆ ಆರಾಮಾಗಿ ಎದ್ಮೇಲೆ ರೆಕಾರ್ಡ್ ಮಾಡಿದ್ರಾಯಿತು ಅಂತ ಸುಮ್ಮನೆ ಇದ್ದೆ. ಸೊ ಹಾಗಾಗಿ ಬೆಳಗ್ಗೆನೇ ಮಾಡ್ತಾಯಿದ್ದೀನಿ ರೆಕಾರ್ಡ್. ಒಂದು ಹಾಲ್ ಕೊಟ್ಟಿದ್ದರು, 2 AC ಬೆಡ್ರೂಮ್, 2 ಕೂಡ ರೂಮಲ್ಲಿ AC ಇತ್ತು. ಇದು ನಾನು ಮತ್ತು ಮಕ್ಕಳು ಉಳ್ಕೊಂಡಂಥ ರೂಮು. ಇದು ಕೂಡ ಚೆನ್ನಾಗಿತ್ತು. ಸೊ ಇಲ್ಲೇ ಸ್ಟೇ ಮಾಡಲ್ಲ ನಾವು ಇನ್ನೂ. ಸೊ ಈಗ ಬರೀ ನೈಟ್ ಬಂದು ಮಲಗಿ ಎದ್ದು ಮತ್ತೆ ಪ್ಯಾಕ್ ಮಾಡಿಕೊಂಡು
ತಿರುಪತಿಗೆ ಹೋಗೋ ಪ್ಲ್ಯಾನ್ ಇದೆ. ತಿರುಮಲಕ್ಕೆ ಹೋಗಬೇಕು, ತಿರುಮಲಕ್ಕೆ ಹೋಗಬೇಕು. ಅಲ್ಲಿ ಮತ್ತೆ ಸ್ಟೇ ಮಾಡ್ತೀವಿ. ಸೊ ಇದು ನಾವು ಉಳ್ಕೊಳೋಂಥ ರೂಮು. ಬಾತ್ರೂಮ್ ಕೂಡ ಚೆನ್ನಾಗಿತ್ತು. ಇಲ್ಲಿ ಬಂದುಬಿಟ್ಟು ಒಂದು ಬೇಸನ್ ಕೊಟ್ಟಿದ್ದಾರೆ, ಕಿಚನ್ ಮತ್ತು ಇನ್ನೊಂದು ರೂಮಿನ ಮಧ್ಯ. ಇದು ನೋಡಿ, ಇದು ಕಿಚನು. ಇಲ್ಲಿ ಕೂಡ ತುಂಬ ಚೆನ್ನಾಗಿದೆ. ಕಿಚನ್ದೇ ಒಂದು ಸೆಪ್ರೇಟ್ ವಿಡಿಯೋ ಮಾಡಿದ್ದೀನಿ. ಸ್ವಲ್ಪ ಟೀ ಮಾಡ್ಕೊಳ್ಳೋದು, ಗಂಜಿ ಮಾಡ್ಕೊಳ್ಳೋದು, ಸ್ವಲ್ಪ ಗಂಜಿ ಎಲ್ಲ ಬೇಕು. ನನ್ನ ಮಗಳು ಗಂಜಿ ಕುಡಿತಾಳೆ. ಸೊ ಇದ್ರದ್ದು ಒಂದು ಲಾಗ್ ಇದೆ, ಮಾಡ್ತೀನಿ. ಸೊ ಚೆನ್ನಾಗಿತ್ತು. ಹಾಲು ಕಾಯಿಸ್ಕೊಂಡಿದ್ವಿ, ಆಲ್ರೆಡಿ ಟೀ ಮಾಡ್ಕೊಂಡಿದ್ವಿ. ಸ್ವಲ್ಪ ಚೆನ್ನಾಗಿತ್ತು. ಇದು ನಮ್ಮ ಅತ್ತೆಯವರು ಉಳ್ಕೊಂಡಂಥ ರೂಮು. ಇದು ಕೂಡ ಚೆನ್ನಾಗಿತ್ತು. ಈ ರೂಮಲ್ಲಿ ನೋಡಿ ಎಷ್ಟೊಂದು ಕಬೋರ್ಡ್ಸ್ ಇದೆ. ಸುಮ್ಮನೆ ವೇಸ್ಟ್ ಅನಿಸುತ್ತೆ ಇಷ್ಟೊಂದು ಕಬೋರ್ಡ್ಸು. ಏನು ಪರ್ಮನೆಂಟಾಗಿ ಇರೋರಿಗಾದರೆ ಓಕೆ, ಬಟ್ ಈ ಥರ ಬಂದು ಹೋಗೋರಿಗೆಲ್ಲ ಇಷ್ಟೊಂದು ಕಬೋರ್ಡ್ಸ್ ಎಲ್ಲ ವೇಸ್ಟ್. ಸುಮ್ಮನೆ ಕ್ಲೀನ್ ಮಾಡೋದಿಲ್ಲ. ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ನೋಡಿ, ಡ್ರಾಸ್ ಇದೆ, ಎಲ್ಲ ಇದೆ, ತುಂಬ ಚೆನ್ನಾಗಿತ್ತು. ಅದೇ ಇಲ್ಲಿ ನೋಡಿ ಕಬೋರ್ಡ್ಸ್ ಎಷ್ಟಿದೆ ನೋಡಿ ಕಬೋರ್ಡ್ಸ್ ಎಲ್ಲ, ಸುಮ್ಮನೆ ವೇಸ್ಟ್. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ, ಮತ್ತು ಭೇಟಿ ಆಗೋಣ.